ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚಂದು ಚಂದ್ರಕಲಾ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಸಣ್ಣದಾಗಿ ದಾರ ತಿರುಗಿಸುವ 2 ವಿಧಾನನ ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಒಂದೊಂದು ದಾರದಲ್ಲಿ ಎರಡೆರಡು ದಾರ ಅಂದರೆ 2 ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ತುಂಬ ಈಸಿ ಮೆಥಡ್ ಆಗಿರುತ್ತೆ ನೋಡಿ. ಈ ಒಂದು ಬಟ್ಟೆನ ಈ ರೀತಿ ಕಟ್ಟಿಂಗ್ನ ತೋರಿಸ್ಕೊಡ್ತಾ ಇದ್ದೀನಿ. ದಾರಕ್ಕೆ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಕ್ರಾಸಾಗಿ ಹಾಕ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಬೇಕು ಬಟ್ಟೆನ ಈ ರೀತಿ ಕ್ರಾಸಾಗಿ ಹಾಕ್ಕೊಂಡು ಕಟ್ ಮಾಡಿದ್ಮೇಲೆ ನೋಡಿ 2 ಲೇಯರ್ ಇದೆ. ಈಗ ಅದರಿಂದ ಒಂದು ಇಂಚಿಗೆ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೀವು ಮತ್ತೆ ಸ್ಟಿಚ್ ಮಾಡಿದಾದಮೇಲೆ ಕಟ್ ಮಾಡೋಷ್ಟು ಏನೂ ಇರಲ್ಲ. 1 ಇಂಚು ತೊಗೊಂಡ್ರೆ ಬಟ್ಟೆ ನಮಗೆ ಪರ್ಫೆಕ್ಟಾಗಿ ತುಂಬ ಕ್ಲಿಯರಾಗಿ ಬರುತ್ತೆ. 1 ಇಂಚ್ ಆದರೆ ಸಾಕಾಗುತ್ತೆ ಬಟ್ಟೆ. 1 ಇಂಚು ಅಥವಾ 1.25 ಇಂಚ್ ಆದರೆ ಅದಕ್ಕಿಂತ ಹೆಚ್ಚಾಗಿ ತೊಗೊಳ್ಳೋಕ್ಕೆ ಹೋಗಬೇಡಿ ನೋಡಿ. ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಮತ್ತು ನೋಡಿ ಈ ರೀತಿ ಕ್ರಾಸಾಗಿ ಇಟ್ಕೊಂಡು ನಾವು ಸ್ಟಿಚ್ಚನ್ನು ಮಾಡ್ಕೊಳ್ಬೇಕು ನೋಡಿ. ಈ ರೀತಿ ಕ್ರಾಸಾಗಿ ಕರೆಕ್ಟಾಗಿ ಇಟ್ಕೊಂಡು ಮತ್ತು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು ನಾವು 1/4 ಇಂಚು ಬಿಟ್ಟು ಕೆಳಗಡೆಗೆ. ನೋಡಿ ಈ ರೀತಿ ಮತ್ತೊಂದು ಸಾರಿ ತೋರಿಸ್ತಾ ಇದ್ದೀನಿ. ಈ ರೀತಿ ಕ್ರಾಸಾಗಿ ಇಟ್ಕೊಂಡು ಹಾಕ್ಕೊಳ್ಳೋದ್ರಿಂದ ನಾವು ತಿರುಗಿಸ್ಕೊಳ್ಳೋದ್ರಲ್ಲಿ ನೋಡಿ ಈ ರೀತಿ ನಾನು ಸ್ಟಿಚ್ ಮಾಡಿದ್ದೀನಿ. ಸೈಡ್ಜನ್ನು ಕಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ತುಂಬ ಇದೆ, ಅದನ್ನು ಸ್ವಲ್ಪ ಕಟ್ ಮಾಡಿಕೊಂಡು ಸ್ವಲ್ಪನೇ ಬಿಟ್ಕೊಳ್ಳಿ ಜಾಗ ಬಟ್ಟೆದು ನೋಡಿ. ಈ ರೀತಿ ಸ್ಟಿಚಿಂಗ್ನ ತೋರಿಸ್ತಾ ಇದ್ದೀನಿ. ಈಗ ಫಸ್ಟ್ ಎಡ್ಜು ಸಮ ಮಾಡಿಕೊಂಡು ನೋಡಿ 1/4 ಇಂಚಿಗಿಂತ ಸ್ವಲ್ಪ ಹೆಚ್ಚಾಗಿ ಇಟ್ಕೊಳ್ರಿ. ಫಸ್ಟಿಗೆ ನಾವು ತಿರುಗಿಸೋದಕ್ಕೆ ತುಂಬ ಈಸಿಯಾಗಿ ತಿರುಗಿಸ್ಕೊಳ್ಬೋದು ಅಂತ ಸ್ವಲ್ಪ ಫ್ರಂಟು ಹೊಲಿಯೋ ಟೈಮಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಬಿಟ್ಟು ಕೆಳಗಡೆ 2 ಪಾಯಿಂಟ್ ಅಷ್ಟು ಮಾತ್ರ ಸ್ಟಿಚ್ ಮಾಡ್ಕೊಂಡು ಹೋಗಿ. ಕೆಳಗಡೆಗೆ 2 ಪಾಯಿಂಟ್ ಬರೋ ರೀತಿ. ಮುಂದೆ ಮಾತ್ರ ಒಂದು ಸ್ವಲ್ಪ ಜಾಸ್ತಿಗೆ ಸ್ಟಿಚ್ ಮಾಡಿಕೊಂಡು ಮತ್ತು ಮಿಕ್ಕಿದ್ದೆಲ್ಲನೂ 2 ಪಾಯಿಂಟ್ ಅಷ್ಟು ಸ್ಟಿಚ್ ಮಾಡ್ತಾ ಹೋಗಬೇಕು. ತೋರಿಸ್ತಾ ಇದ್ದೀನಿ ನೋಡಿ. ಫ್ರಂಟಲ್ಲಿ ಸ್ವಲ್ಪ ಜಾಸ್ತಿಗೆ ಸ್ಟಿಚ್ ಮಾಡಿದ್ದೀನಿ. ಮತ್ತು ಕೊನೆಯಲ್ಲಿ ಈ ರೀತಿ ಕವರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದನ್ನು ಒಂದು ಕಡ್ಡಿಯಿಂದ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ, ಅದಕ್ಕೆ ಕವರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ಬೋದು ಯಾವ ರೀತಿ ನೋಡಿ ಎಡ್ಜನ್ನು ಕವರ್ ಮಾಡ್ಕೊಂಡಿದ್ದೀನಿ. ಕವರ್ ಮಾಡ್ಕೊಂಡಿರೋ ಕಡೆಯಿಂದ ನಾನು ಕಡ್ಡಿಯಿಂದ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ನಾನು ಯಾವ ರೀತಿ ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನೋ ಅದೇ ರೀತಿ ಇಟ್ಕೊಂಡು ನೀವು ಸ್ವಲ್ಪವೇ ನೋಡಿ, ಸ್ವಲ್ಪ ಒಳಗಡೆ ಹೋದರೆ ಸಾಕು. ಈಸಿಯಾಗಿ ನಾವು ಟರ್ನ್ ಮಾಡ್ಕೋಬೋದು. ಈ ದಾರನ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಹೋಗ್ತಿದೆ ಅಂತ. ತುಂಬಾ ಈಸಿ ಅಂದರೆ ಈಸಿ ಮೆಥಡಲ್ಲಿ ತಿರುಗಿಸ್ಕೊಳ್ಬೋದು ನೋಡಿ. ಫುಲ್ಲು ನೋಡಿದ್ರಲ್ಲ ಎಲ್ಲನೂ ಸೇರಿಸಿ ನೋಡಿ. ಈ ರೀತಿ ಸ್ವಲ್ಪವೇ ಬ್ಯಾಕಿಗೆ ಎಳ್ಕೊಳ್ತಾ ನಾನು ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನೋ ಅದೇ ರೀತಿ ನೀವು ಮಾಡಿ. ನಾವು ಕ್ರಾಸ್ ಪೀಸ್ ಹಾಕ್ಕೊಂಡ್ವಲ್ಲ ಅಲ್ಲಿ ಒಂದು ಸ್ವಲ್ಪ ಟೈಟ್ ಆದಂಗೆ ಇರುತ್ತೆ. ಸ್ವಲ್ಪ ಮುಂದಕ್ಕೆ ಇಳ್ಕೊಂಡು ಮತ್ತೆ ಹಿಂದಕ್ಕೆ ತಗೊಳ್ಳೋದ್ರಿಂದ ಈಸಿಯಾಗಿ ಬರುತ್ತೆ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಒಂದೇ ಸಾರಿಗೆ 2 ದಾರಕ್ಕಾಗೋಷ್ಟು ಈ ರೀತಿ ನಾವು ಬೇಗನೆ ಸ್ಟಿಚ್ ಮಾಡ್ಕೊಳ್ಬೋದು. ಒಂದೇ ಸಾರಿಗೆ 2 ದಾರಕ್ಕಾಗುತ್ತೆ. ಇದನ್ನು ಕಟ್ ಮಾಡ್ಕೋಬೇಕು. ಅರ್ಧಕ್ಕೆ ಕಟ್ ಮಾಡಿಕೊಂಡ್ರೆ 2 ದಾರಕ್ಕೂ ಒಂದೇ ಸರಿ ಆಗುತ್ತೆ ನೋಡಿ. ಎಷ್ಟು ಸಣ್ಣಕ್ಕೆ ಯಾವ ರೀತಿ ಬಂದಿದೆ ಅಂತ. ತುಂಬಾ ಸಣ್ಣಕ್ಕಿದೆ, ಕಡ್ಡಿಯಿಂದ ತೆಗೆದಂಥದ್ದು. ನಾನೀಗ ಸೂಜಿಯಿಂದ ಯಾವ ರೀತಿ ತೆಗಿಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೂ ಸಹ ಸ್ವಲ್ಪ ಫ್ರಂಟು ಸ್ವಲ್ಪ ಜಾಸ್ತಿನೇ ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ. ದಾರ ನಾನು ಇದಕ್ಕೆ 4 ಎಳೆ ಹಾಕ್ಕೊಂಡಿದ್ದೀನಿ ಮತ್ತು ಲಾಸ್ಟಲ್ಲಿ ಗಂಟನ್ನು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ದೂರಕ್ಕೆ ದಾರ ಹಾಕ್ಕೊಂಡು ನೋಡಿ. ಈ ಸ್ವಲ್ಪ ಅಗಲ ಹೊಲ್ದಿರೋ ಕಡೆ ಈ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು. ಮೂತಿ ಸ್ವಲ್ಪ ಅಗಲ ಹೊಲ್ಕೊಳ್ರಿ ಅಂತ ಹೇಳಿದ್ನಲ್ಲ, ಆ ಕಡೆ ಸ್ಟಿಚ್ ಮಾಡ್ಕೊಳ್ಬೇಕು. ಎರಡಕ್ಕೂ ಸಹ ಮೂತಿ ಸ್ವಲ್ಪ ಅಗಲ ಹೊಲ್ಕೊಂಡು ಮತ್ತೆ ಕೆಳಗಡೆ ಎಲ್ಲ ಸಣ್ಣಕ್ಕೆ ಸ್ಟಿಚ್ ಮಾಡ್ತಾ ಹೋಗಬೇಕು.
ಆ ರೀತಿ ಮಾಡೋದ್ರಿಂದ ಬೇಗ ನಾವು ಟರ್ನ್ ಮಾಡೋದಕ್ಕೆ ಬೇಗ ಆಗುತ್ತೆ. ಅದಕ್ಕೋಸ್ಕರ ಮೂತಿ ಮಾತ್ರ ಸ್ವಲ್ಪ ಅಗಲ ಹೊಲ್ಕೊಳ್ಳಿ. ಆನಂತರ ಸಣ್ಣಕ್ಕೆ ಸ್ಟಿಚ್ ಮಾಡ್ತಾ ಹೋಗಬೇಕು. ಇದನ್ನು ಟರ್ನ್ ಮಾಡ್ಕೊಳ್ಳೋದು ನೋಡಿ, ಸ್ವಲ್ಪ ಸ್ವಲ್ಪವೇ ಮುಂದಕ್ಕೆ ಸೇರಿಸ್ಕೊಳ್ತಾ ಸೂಜಿಯನ್ನು ಈ ರೀತಿ ಫಾಸ್ಟಾಗಿ ಆಯಿತು ಅಂದರೆ ಎರಡೂ ಸಹ ತುಂಬಾ ಈಸಿ ಇದೆ. ನಿಮಗೆ ಯಾವ ಮೆಥಡ್ ಇಷ್ಟ ಆಗುತ್ತೋ ಆ ಮೆಥಡಲ್ಲಿ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ. ಬಟ್ ನನಗೆ ಎರಡು ಮೆಥಡಲ್ಲೂ ನನಗೆ ತುಂಬ ಇಷ್ಟ. ನನಗೆ ಯಾವುದು ಅವೈಲೇಬಲ್ ಇರುತ್ತೆ ಅದರಲ್ಲೇ ನಾನು ಟರ್ನ್ನ ಮಾಡ್ಕೊಳ್ತೀನಿ. ನಿಮ್ಮ ಜೊತೆ ಎರಡು ಮೆಥಡನ್ನು ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಇದು ಒಂದು ಸ್ವಲ್ಪ ಎಳ್ಕೊಳ್ಬೇಕಾಗುತ್ತೆ ನಾವು. ನೀವು ಈ ರೀತಿ ಕೈಯಲ್ಲಿ ಇಟ್ಕೊಂಡು ಸ್ವಲ್ಪ ಇದಾಗುತ್ತೆ ಅನ್ನೋದಾದರೆ ಮಿಷಿನ್ ಮೇಲೆ ಒಂದು ಸ್ವಲ್ಪ ಸುತ್ತಬಿಟ್ಟು ಸಹ ಎಳ್ಕೊಳ್ಬೋದು. ಈ ಒಂದು ಸೂಜಿನ ಮಿಷಿನ್ಗೆ ಸುತ್ತಬಿಟ್ಟು ಈ ಥರ ಹೇಳ್ಕೊಳ್ಬೋದು. ಕೈಯಲ್ಲಿ ಇಟ್ಕೊಂಡು ಈ ರೀತಿ ಮಾಡೋದು ನಿಮ್ಗೊಂದು ಸ್ವಲ್ಪ ಕಷ್ಟ ಅನಿಸಿದ್ರೆ, ಇಲ್ಲಾಂದರೆ ನಾನು ಈ ಥರನೂ ತೊಗೊಳ್ಬೋದು. ತುಂಬಾ ಈಸಿಯಾಗಿ ಬರುತ್ತೆ. ಇದು ಸಹ ನೋಡ್ತಾ ಇರ್ಬೋದು, ನಾನು ಕೈಯಲ್ಲೇ ತೆಗಿತಾ ಇದ್ದೀನಿ ಎಷ್ಟು ಈಸಿಯಾಗಿ ಬರ್ತಿದೆ ಅಂತ. ನೋಡಿದ್ರಲ್ಲ ಟರ್ನ್ ಮಾಡಿದ್ದು ಎಷ್ಟು ಫಾಸ್ಟಾಗಿ ಆಯಿತು ಅಂತ. ಇದು ಸಹ 2 ದಾರಕ್ಕೆ ಆಗುತ್ತೆ. 2 ದಾರಕ್ಕೆ ಒಂದೇ ಸಾರಿ ತಿರುಗಿಸ್ಕೊಂಡಿದ್ದೀನಿ. ಇದು ಸೂಜಿಯಿಂದ, ಒಂದು ಕಡ್ಡಿಯಿಂದ. ಸಿಂಪಲ್ ಅಂದರೆ ಸಿಂಪಲ್ಲಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ ಎಷ್ಟು ಸಣ್ಣದಾಗಿದೆ ದಾರ ಅಂತ, ತುಂಬಾ ಚೆನ್ನಾಗಿ ಬಂದಿದೆ. ಒಂದೊಂದು ದಾರದಲ್ಲಿ 2 ಆಗಿದೆ ನೋಡಿ. ನಾನೀಗ ಕಟ್ ಮಾಡಿದ್ದೀನಿ. 2 ದಾರನೂ ಈ ರೀತಿ ಬಂದಿದೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.